ಆಕಾಶವಾಣಿ ಧಾರವಾಡ. ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಕೌಶಲ್ಯ ಬೆಳೆಸುವ ಗಣಿತ ಪ್ರಯೋಗಾಲಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಧಾರವಾಡ. ಫ್ಲೆಕ್ಸ್ ಬ್ಯಾನರ್, ಯುವಿ ಪ್ರಿಂಟಿಂಗ್, ಡಿಜಿಟಲ್ ಪ್ರಿಂಟಿಂಗ್, ಆಮಂತ್ರಣ ಪತ್ರಿಕೆ ಮತ್ತು ಪಾಂಪ್ಲೆಂಟ್ ಪ್ರಿಂಟಿಂಗ್, ಐಡಿ ಕಾರ್ಡ್, ಬ್ರೋಚರ್ಸ್, ಫೋಲ್ಡಿಂಗ್ ವರ್ಕ್, ಕರ್ವಿಂಗ್ ಡಿಸೈನ್ ವರ್ಕ್, ಸಿಎನ್ಸಿ ಮತ್ತು ಲೇಸರ್ ಕಟಿಂಗ್, ಬ್ಯಾಕ್ಲೈನ್ ಪ್ರಿಂಟಿಂಗ್, ಎಲ್ಇಡಿ ಬೋರ್ಡ್ಸ್, ಗ್ಲಾಸ್ ಪ್ರಿಂಟಿಂಗ್ ವರ್ಕ್ಸ್, ಅರ್ಕಲಿಕ್ ವರ್ಕ್, ಮೊಮೆಂಟೋಸ್, ಸಮಾರಂಭಗಳಿಗೆ ಶಾಲು, ಮಾಲೆ, ಮಹಾರಾಜ ಟೋಪಿ, ಗಿಫ್ಟ್ ಐಟಮ್ಸ್ ಮುಂತಾದವುಗಳಿಗಾಗಿ ಹಿಂದೆ ಸಂಪರ್ಕಿಸಿ. ಪ್ರಿಂಟ್ ಪಾಯಿಂಟ್ ಕೋಡ್ ಸರ್ಕಲ್ ಧಾರವಾಡ. ಮೊಬೈಲ್ 9916056293 8497818116. ಆತ್ಮೀಯ ಕೇಳುಗರೆ, ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಈ ಕಾರ್ಯಕ್ರಮ ಸರಣಿಗೆ ಸ್ವಾಗತ ಸುಸ್ವಾಗತ. ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ಗಣಿತದ ಜ್ಞಾನ ಮೆದುಳಿಗೆ ಬಲ, ಚುರುಕಾಗಿರಲು, ಚಲನಶೀಲತೆ ಹೊಂದಲು ಗಣಿತ ಬೇಕು. ಗಣಿತ ತರ್ಕಶಾಸ್ತ್ರದ ಒಂದು ಮೂಲ ಸ್ವರೂಪ. ಆ ತಾರ್ಕಿಕ ಶಕ್ತಿಗೆ ಮೂರ್ತ ರೂಪ ದಕ್ಕುವುದು ಗಣಿತ ಪ್ರಯೋಗಾಲಯದಲ್ಲಿ ನೋಡಿ ಕಲಿತು ಮಾಡಿ ತಿಳಿಯುವುದರ ಮೂಲಕ. ಗಣಿತದ ನಿಯಮಗಳು ಪ್ರಯೋಗಾಲಯದಲ್ಲಿ ಕಾರ್ಯಗತ ಆಗುವುದನ್ನ ನೋಡುವುದೇ ರೋಮಾಂಚನ. ತಾರ್ಕಿಕ ಶಕ್ತಿಗೆ ಮೂರ್ತ ಸ್ವರೂಪ. ತ್ರಿಭುಜ ಆಯತ ಚತುರ್ಭುಜ ಪ್ಯಾರಬೋಲ. ನೋಡುತ್ತ ನೋಡುತ್ತ ಮಾಡುತ್ತ ಮಾಡುತ್ತ ಗಣಿತವ ಕಲಿತು ತಿಳಿಯುವುದ ಸೊಗಸು. ಡಾಕ್ಟರ್ ವೀರಣ್ಣ ಬೋಳಿಶೆಟ್ಟಿ ಅವರ ಜೊತೆಗೆ ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಧಾರವಾಡ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಎಜುಕೇಟರ್ ಶ್ರೀಮತಿ ವಿಶಾಲಾಕ್ಷಿ ಅವರು. ಕೇಳೋಣಲ್ಲ. ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ಕೋನಿಕ್ ಸೆಕ್ಷನ್ ಅಂತ ತಾವೆಲ್ಲ ಕೇಳಿರಿ, ಅಂದ್ರೆ ಶಂಕುವಿನ ಆಕಾರ ಅಂತ ಹೇಳ್ತೀವಿ. ಶಂಕುವಿನ ವಿಭಾಗಗಳ ಅನ್ವಯಗಳನ್ನ ಬಗ್ಗೆ ನಾವು ಸ್ವಲ್ಪ ಚರ್ಚಿಸೋಣ ಇವತ್ತು. ಶಂಕುವಿನ ವಿಭಾಗಗಳಂದ್ರೆ ವೃತ್ತಗಳು, ದೀರ್ಘವೃತ್ತಗಳು, ಪ್ಯಾರಾಬೋಲಾ, ಹೈಪರ್ಬೋಲಾ ಅಂತ ಬರ್ತದೆ. ಅದರಲ್ಲಿ ವೃತ್ತಗಳು ಹೇಗೆ ಆಗ್ತಾವ ಅನ್ನೋದನ್ನ ಹೇಳ್ತೀನಿ. ಒಂದು ಶಂಕುವನ್ನು ನಾವು ವರ್ಟಿಕಲ್ ಸೆಕ್ಷನ್ ನಲ್ಲಿ ಕಟ್ ಮಾಡಿದಾಗ ಸರ್ಕಲ್ ಒಂದು ವೃತ್ತ ಸಿಗುತ್ತೆ, ಅದು ವೃತ್ತ. ದೀರ್ಘವೃತ್ತ ಅಂದ್ರೆ ಎಲಿಪ್ಸ್ ಅಂತೀವಿ ನಾವು. ಒಂದು ಸ್ವಲ್ಪ ಓರೆಯಾಗಿ ನಾವು ಅದನ್ನ ಕತ್ತರಿಸಿದಾಗ ದೀರ್ಘವೃತ್ತವನ್ನು ನಾವು ಕಂಡುಕೊಳ್ತೀವಿ. ಸೈಡ್ಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಪ್ಯಾರಾಬೋಲಾ, ಒಂದು ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಹೈಪರ್ಬೋಲಾವನ್ನು ಕಟ್ ಮಾಡಿದಾಗ ನಮಗೆ ಸಿಗುವಂಥ 4 ಬೇರೆ ಬೇರೆ ಆಕೃತಿಗಳನ್ನು ನಾವು ಕೋನಿಕ್ ಸೆಕ್ಷನ್ನಿಂದ ಪಡ್ಕೊಳ್ತೀವಿ. ಅದರಲ್ಲಿ ವೃತ್ತ ಅಂದ್ರೆ ಒಂದು ಕೇಂದ್ರ ಬಿಂದುವಿನಿಂದ ಸಮಾನ ದೂರದಲ್ಲಿರುವ ಬಿಂದುಗಳ ಗುಂಪು ಅಂತ ನಾವು ಹೇಳ್ತೇವೆ. ಅದರಂತೆ ದೀರ್ಘವೃತ್ತ ಅಂದ್ರೆ ಎಲಿಪ್ಸ್ ಆಕಾರ ನೀವೆಲ್ಲರೂ ನೋಡಿರಿ. ದೀರ್ಘವೃತ್ತದ 2 ಸ್ಥಿರ ಬಿಂದುಗಳಿಂದ ಕೇಂದ್ರವು ಅಂತರಗಳ ಮೊತ್ತವು ಸ್ಥಿರವಾಗಿರುವ ಬಿಂದುಗಳ ಗುಂಪು ಅಂತ ಹೇಳಿ ನಾವು ದೀರ್ಘವೃತ್ತವನ್ನು ಹೇಳ್ತೀವಿ. ಈಗ ನಾವು ಇದರ ಅನ್ವಯಗಳ ಬಗ್ಗೆ ವಿಚಾರ ಮಾಡಿದಾಗ ನಿಜ ಜೀವನದ ಅನ್ವಯಿಕೆಗಳನ್ನ ನಾವು ಗ್ರಹಗಳು ಸೂರ್ಯನ ಸುತ್ತ ಒಂದು ಕೇಂದ್ರದಲ್ಲಿ ದೀರ್ಘವೃತ್ತದ ಮಾರ್ಗಗಳಲ್ಲಿ ಚಲಿಸ್ತವೆ, ಎಲಿಪ್ಟಿಕಲ್ ಆರ್ಬಿಟ್ನಲ್ಲಿ ಅಂತ ಹೇಳ್ತೀವಿ. ನಮ್ಮ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಲ್ಲಿ ಇದನ್ನು ನಾವು ನಮ್ಮ ಹೆರಿಟೇಜ್ ಗ್ಯಾಲರಿಯಲ್ಲಿ ಯಾವ ರೀತಿ ನಾವು ಇನ್ಸ್ಟಾಲ್ ಮಾಡಿವಿ ಅನ್ನೋದನ್ನ ಸ್ವಲ್ಪ ನಮ್ಮ ಜೊತೆ ಇರುವಂತ ವಿಶಾಲಾಕ್ಷಿ ಅವರು ಹೇಳ್ತಾರೆ. ಹೆರಿಟೇಜ್ ಗ್ಯಾಲರಿಯಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಮಾದರಿಗಳಿಲ್ಲ ಅಂದ್ರು ಒಂದಷ್ಟು ಬೇಸಿಕ್ ನಾಲೆಡ್ಜನ್ನ ಸ್ಟೂಡೆಂಟ್ಸ್ಗೆ ನೀಡುವಂತ ಒಂದಷ್ಟು ಮಾದರಿಗಳಿದೆ. ಇಲ್ಲಿ ನಾವು ಗ್ರಹಗಳ ಚಲನೆ ಇವನ್ನೆಲ್ಲ ಅರ್ಥ ಮಾಡ್ಕೋಬಹುದಾದಂತ ಒಂದು ಈ ಆರ್ಯಭಟ ಬಿಗ್ ನಂಬರ್ಗಳನ್ನ ಬಳಸ್ಕೊಂಡು ಯಾವ ರೀತಿ ಗ್ರಹಗಳ ಭ್ರಮಣೆ ಮತ್ತು ಪರಿಭ್ರಮಣೆಯನ್ನ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ನಾವು ಇಟ್ಟಿದ್ದೀವಿ. ಸೊ ಈಗ ಕೆಲವು ಮಕ್ಕಳಿಗೆ ಗ್ರಹಗಳು ಯಾವ ರೀತಿ ಸುತ್ತುತ್ತವೆ, ಆಮೇಲೆ ನಕ್ಷತ್ರಗಳ ಆಕಾರ ಯಾವುದು, ಗ್ರಹಗಳ ಆಕಾರ ಏನಿದೆ ಅನ್ನುವಂಥದ್ದೇ ಸರಿಯಾಗಿ ಮಾಹಿತಿ ಇರಲ್ಲ. ನಕ್ಷತ್ರಗಳ ಆಕಾರ ಯಾವುದಂತ ನಾವು ಸುಮ್ಮನಂಗೆ ಪ್ರಶ್ನೆ ಕೇಳಿದ್ರೆ ಮಕ್ಕಳೆಲ್ಲ ಸ್ಟಾರ್ ಶೇಪ್ ಅಂತ ಹೇಳ್ತಾರೆ. ಅವರಿಗೆ ನಕ್ಷತ್ರ ಕೂಡ ರೌಂಡ್ ಶೇಪಲ್ಲಿ ಇದೆ ಅನ್ನುವಂಥದ್ದೇ ಗೊತ್ತಿರಲ್ಲ. ಸೊ ಈ ರೀತಿಯ ಒಂದು ಬೇಸಿಕ್ ನಾಲೆಡ್ಜನ್ನ ನಾವು ಮಕ್ಕಳಿಗೆ ಈ ಮಾದರಿಗಳನ್ನ ಬಳಸ್ಕೊಂಡು ಕೊಡ್ಬೋದು ಸರ್. ಗ್ರಹಗಳ ಯಾವ ರೀತಿಯ ಒಂದು ಚಲನೆಯನ್ನ ಹೊಂದಿರ್ತವೆ ಸೂರ್ಯನ ಸುತ್ತ, ಆ ಎಲಿಪ್ಟಿಕಲ್ ಶೇಪ್ ಹೆಂಗ್ ಬರುತ್ತೆ ಅನ್ನುವಂಥದ್ದನ್ನ ಕೂಡ ನಾವು ತೋರಿಸ್ತೀವಿ. ಅದರ ಜೊತೆಗೆ ನಾವು ತಾರಾಮಂಡಲ ಪ್ರದರ್ಶನ ಈ ತರದೆಲ್ಲ ಅವರಿಗೆ ತೋರ್ಸೋದ್ರಿಂದ ಮತ್ತೆ ದೂರದರ್ಶಕದ ಮೂಲಕ ಗ್ರಹಗಳ ವೀಕ್ಷಣೆಯನ್ನು ಕೂಡ ಮಾಡಿಸಿ ಅವರಿಗೆ ಯಾವ ಗ್ರಹಗಳು ಯಾವ ಶೇಪ್ ಅಲ್ಲಿ ಇದೆ, ಅವು ಕಲರ್ ಹೆಂಗಿದೆ ಅನ್ನೋದನ್ನು ಕೂಡ ಅವರು ನೋಡ್ಬೋದು ದೂರದರ್ಶಕದ ಮೂಲಕ.
ಸೊ ಇದರ ಜೊತೆಗೆ ಅವ್ರಿಗೆ ಗಣಿತ ವಿಜ್ಞಾನ ಒಂದಕ್ಕೊಂದು ಯಾವ ರೀತಿ ಬೆರೆತ್ಕೊಂಡಿದೆ ಅನ್ನೋದು ಕೂಡ ಅರ್ಥ ಆಗುತ್ತೆ ಸರ್ ಅಲ್ಲಿ. ಹೌದು. ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ಶಿಕ್ಷಕರವರಿಗೆ ಆನಂದ ತಡೆಯಲಾಗುತ್ತಿಲ್ಲ. ಗಣಿತವನ್ನ ಇಲ್ಲಿ ತೋರಿಸಿದ್ದಾರೆ, ನೋಡಲು 2 ಕಣ್ಣು ಸಾಲದು, ನೋಡಿದಾಗಲೇ ಅಲ್ಲವೇ ಮಾಡಿ ತಿಳಿಯುವ ಹುಮ್ಮಸ್ಸು ಬರುವುದು ಎನ್ನುತ್ತಾರೆ ಗಣಿತ ಶಿಕ್ಷಕರಾದ ಶ್ರೀಪಾದ್ ಕುಲಕರ್ಣಿಯವರು. ನಮಸ್ಕಾರ, ನಾನು ಶ್ರೀಪಾದ್ ಕುಲಕರ್ಣಿ, ಧಾರವಾಡದೊಳಗ ಗಣಿತ ಶಿಕ್ಷಕನಾಗಿ ಕೆಲಸ ಮಾಡ್ಲಿಕತ್ತೇನೆ. ಒಂದು ಯಾವುದೇ ಸಬ್ಜೆಕ್ಟ್ ಅನ್ನು ಕಲಿಬೇಕಾದ್ರೆ 2 ರೀತಿಯಾದಂತಹ ಅಪ್ರೋಚ್ ದಲ್ಲಿ ನಾವು ಕಲಿಬಹುದು. ಒಂದು ಥೆರಾಟಿಕಲ್ ಅಪ್ರೋಚ್ ಆಗಿ ಕಲಿಬಹುದು, ಎರಡನೇದು ಪ್ರಾಕ್ಟಿಕಲ್ ಅಪ್ರೋಚ್ ಆಗಿ ಕಲಿಬಹುದು. ಎಲ್ಲಾ ಶಾಲೆಗಳಲ್ಲಿ ಇವತ್ತು ಥೆರಾಟಿಕಲ್ ಅಪ್ರೋಚ್ ಅನ್ನು ನಾವು ಕಲಿಸ್ತೀವಿ. ಮೇನ್ಲಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ, ಬಯಾಲಜಿ ಈ 3ರಲ್ಲೇ ಪ್ರಾಕ್ಟಿಕಲ್ ಅಪ್ರೋಚ್ ಇತ್ತು. ಬಟ್ ಈಗ ಧಾರವಾಡ ಪ್ರಾದೇಶಿಕ ವಿಜ್ಞಾನ ಕೇಂದ್ರದವರು ಮ್ಯಾಥಮೆಟಿಕ್ಸ್ ಅನ್ನು ಪ್ರಾಕ್ಟಿಕಲ್ ಆಗಿ ಹೆಂಗ್ ಕಲಿಸಬಹುದು ಅಂತಕ್ಕಂಥದನ್ನ ಒಂದು ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ತೋರ್ಸಾರ. ಎಲ್ಲಾ ಶಾಲೆ ತಮ್ಮ ಮಕ್ಕಳನ್ನ ಕರ್ಕೊಂಡು ಶಿಕ್ಷಕರು ಸಮೇತ ಇದಕ್ಕೆ ವಿಸಿಟ್ ಮಾಡಬಹುದು. ಇಲ್ಲೇ ನಾವು ಗಣಿತನ್ನ ಏನ್ ಮಾಡ್ಲಿಕ್ಕತ್ತೇವಿ, ಫಾರ್ ಎಕ್ಸಾಂಪಲ್ ಒಂದು a+b² ತಗೊಂಡ್ವಿ ಅಂದ್ರೆ a+b ಮಾಡಿ ಅದರದ ಫಾರ್ಮುಲಾನ a² + 2ab + b² ಅಂತ ಡಿರೈವ್ ಮಾಡಬಹುದು. ಇದು ಥೆರಾಟಿಕಲ್ ಅಪ್ರೋಚ್ ಆದ್ರೆ ಇದನ್ನ ಪ್ರಾಕ್ಟಿಕಲಿ ನಾವು ಹೆಂಗ್ ಪ್ರೂವ್ ಮಾಡಬಹುದು ಅನ್ನೋದನ್ನ ಎಕ್ಸ್ಪೆರಿಮೆಂಟ್ ಮುಖಾಂತರ ಅವ್ರು ತೋರ್ಸಾರ. ಇಂತ ಸಾಕಷ್ಟು ಉದಾಹರಣೆಗಳು ಇಲ್ಲವ. ನಾವು ಪ್ಯಾರಾಬೋಲಾ ಅಂತ ಹೇಳಿ ಕಲಿಸ್ತೀವಿ, ಬಟ್ ಪ್ಯಾರಾಬೋಲಾನ್ ಹೆಂಗ್ ವಿಜುವಲೈಸ್ ಮಾಡ್ಬೇಕು ಅಂತ ಕೂಡ ಇಲ್ಲಿ ಅವ್ರು ಮಾಡೆಲ್ ಮಾಡಿಟ್ಟಾರ. ಈಗ ಸಮ್ ಆಫ್ ಆಲ್ ದ ಇಂಟೀರಿಯರ್ ಆಂಗಲ್ಸ್ ಆಫ್ ಅ ಟ್ರಯಾಂಗಲ್ 180 ಅಂತ ಹೇಳಿ ನಾವು ಪ್ರೂವ್ ಮಾಡ್ತೀವಿ. ಬಟ್ ಅದನ್ನ ಹುಡುಗರಿಗೆ ನಾವು ಬೋರ್ಡ್ ಮೇಲೆ ಮಾಡಿ ತೋರ್ಸೋದಕ್ಕ ಒಂದು ಪ್ರಾಕ್ಟಿಕಲ್ ಅಪ್ರೋಚ್ ಮಾಡಿ ತೋರ್ಸೋದಕ್ಕ ಸಾಕಷ್ಟು ವ್ಯತ್ಯಾಸ ಅದ. ಒಂದ್ ಸಲ ಹುಡುಗ ಪ್ರಾಕ್ಟಿಕಲ್ ಮಾಡ್ಲಿಕ್ಕತ್ತ ಅಂದ್ರ ವಿದೌಟ್ ಎನಿ ಎಫರ್ಟ್ಸ್ ಹಿ ವಿಲ್ ರಿಜಿಸ್ಟರ್ ಇಟ್ ಇನ್ ಹಿಸ್ ಮೈಂಡ್. ಇದನ್ನ ಅವ ಎಕ್ಸಾಮಿನೇಷನ್ ನಾಗ ರೆಪ್ಲಿಕೇಶನ್ ಮಾಡ್ಲಿಕ್ಕೂ ಅಗ್ದಿ ಈಸಿ ಆಗ್ತದೆ. ಸೊ ಎಲ್ಲಾ ಶಿಕ್ಷಕರು ಕೂಡ ತಮ್ಮ ಶಾಲೆ ಒಳಗ ತಮ್ಮ ಮಕ್ಕಳ ಕೈಲೆ ಅಗದಿ ಮಿನಿಮಮ್ ಅಮೌಂಟ್ ಒಳಗಾಗ್ಲಿ ಅಥವಾ ಮಿನಿಮಮ್ ಇಕ್ವಿಪ್ಮೆಂಟ್ಸ್ ನಿಂತ್ರ ಆಗ್ಲಿ ಇಂತ ಪ್ರಾಕ್ಟಿಕಲ್ ಅಪ್ರೋಚಸ್ ತಮ್ಮ ಶಾಲೆ ಒಳಗ್ ತಾವ ಮಾಡ್ಕೋಬಹುದು. ಅದಕ್ಕೆ ಎಲ್ಲಾ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಏನ್ ವಿನಂತಿ ಅಂತಂದ್ರ ಈ ಸೈನ್ಸ್ ಸೆಂಟರ್ ಗೆ ಒಮ್ಮೆ ವಿಸಿಟ್ ಮಾಡಿ ಮ್ಯಾಥಮೆಟಿಕ್ಸ್ ಲ್ಯಾಬ್ ನೋಡ್ರಿ. ಎಲ್ಲಾ ಸಾಲಿಡ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು. ಇಂಥದನ್ನ ನಿಮ್ ಶಾಲೆ ಒಳಗೂ ಇಂಪ್ಲಿಮೆಂಟ್ ಮಾಡೋದ್ರಿಂದ ಮಕ್ಕಳಿಗೆ ಇನ್ನಷ್ಟು ಗಣಿತವನ್ನ ನೀವು ಸುಲಭ ಮಾಡಿಕೊಡಬಹುದಾಗಿದೆ. ಅದಕ್ಕೆ ದಯವಿಟ್ಟು ಈ ಮುಖಾಂತರ ನಾವು ಎಲ್ಲಾ ಶಾಲೆ ಶಿಕ್ಷಕರಿಗಾಗ್ಲಿ ಅಥವಾ ವಿದ್ಯಾರ್ಥಿಗಳಿಗಾಗ್ಲಿ ಏನ್ ರಿಕ್ವೆಸ್ಟ್ ಮಾಡ್ಕೋತೇವಂದ್ರ ನಮ್ ಸೈನ್ಸ್ ಸೆಂಟರ್ ವಿಸಿಟ್ ಮಾಡಿ ಒಂದ್ಸಲ ಎಲ್ಲಾನು ಡೆಮಾನ್ಸ್ಟ್ರೇಷನ್ ಮಾಡಿದ್ದನ್ನ ಮಟೀರಿಯಲ್ಸ್ ನೋಡ್ರಿ. ನೀವು ನಿಮ್ ಶಾಲೆ ಒಳಗೆ ಇಂಪ್ಲಿಮೆಂಟ್ ಮಾಡಿ ಮಕ್ಕಳ ಗಣಿತಕ್ಕೆ ಮತ್ತೊಂದ್ ಸ್ವಲ್ಪ ಪ್ರೋತ್ಸಾಹ ಕೊಡ್ರಿ ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ. ಭೂಮಿ ಸುತ್ತುವುದು ಎಲಿಪ್ಸ ಆಕಾರವಲ್ಲವೇ, ಶೂನ್ಯದ ಕೊಡುಗೆ ನಮ್ಮದೇ ಅಲ್ಲವೇ, ಕೌಶಲ್ಯ ಬೆಳೆಸುವ ಗಣಿತ ಪ್ರಯೋಗಾಲಯ. ಧಾರವಾಡ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ವಿಶಾಲಾಕ್ಷಿಯವರು ಓದಿದ್ದು ರಸಾಯನಶಾಸ್ತ್ರ, ಆದರೆ ಗಣಿತದ ಚಮತ್ಕಾರವನ್ನು ಬೆರಗು ಗಣ್ಣುಗಳಿಂದ ನೋಡಿದವರು. ಸೊ ಧಾರವಾಡದ ಪ್ರಮುಖ ಆಕರ್ಷಣೆ ಅಂದ್ರೆ ಗಣಿತ ಪ್ರಯೋಗಾಲಯ. ಈ ಗಣಿತ ಪ್ರಯೋಗಾಲಯದಲ್ಲಿ ನಾವು ಗಣಿತವನ್ನ ಬರೀ ಸೈದ್ಧಾಂತಿಕವಾಗಿ ಬೋಧಿಸುವುದಷ್ಟೇ ಅಲ್ಲದೆ ಅವರು ಪ್ರಯೋಗಗಳ ಮೂಲಕ ಆ ಗಣಿತದ ತತ್ವಗಳನ್ನ ಅರ್ಥ ಮಾಡಿಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ಅವರಿಗೆ ಇರಿಸಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ವೃತ್ತದ ಭಾಗಗಳು, ಪಾರ್ಟ್ಸ್ ಆಫ್ ಸರ್ಕಲ್ ಅಂತ ನಾವೇನ್ ಹೇಳ್ತೀವಿ, ಅದನ್ನ ಅವರಿಗೆ ಕೇವಲ ಥಿಯರಿಯಲ್ಲಿ ಹೇಳಲಾರ್ದಿರ ಅವರಿಗೆ ನಾವು ಅದನ್ನ ಪ್ರಯೋಗಗಳ ಮೂಲಕ ಒಂದು ವೃತ್ತವನ್ನ ಹಿಡಿದು ಅವ್ರ ಕೈಯಲ್ಲಿ ಜ್ಯಾ ಅಂದ್ರೆ ಏನು, ತ್ರಿಜ್ಯ ಅಂದ್ರೆ ಏನು, ವ್ಯಾಸ ಅಂದ್ರೆ ಏನು, ತ್ರಿಜ್ಯಾಂತರ ಖಂಡ ಅಂದ್ರೆ ಏನು, ಇವನ್ನೆಲ್ಲಾನು ಕೂಡ ನಾವು ಅವರಿಗೆ ಪ್ರಯೋಗಗಳ ಮೂಲಕನೇ ತೋರಿಸುವಂತದನ್ನ ವ್ಯವಸ್ಥೆಯನ್ನ ಮಾಡ್ತೀವಿ. ಮಕ್ಕಳಿಗೆ ಯಾವುದೇ ರೀತಿಯ ಸಂದೇಹ ಅದರಲ್ಲಿ ಬರಲ್ಲ. ಅದೇ ರೀತಿ ತ್ರಿಜ್ಯ ಮತ್ತೆ ವ್ಯಾಸಕ್ಕೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಗೊಂದಲ ಇರುತ್ತೆ. ಅಲ್ಲಿ ಅವರು ಬಹಳಷ್ಟು ಕಷ್ಟವನ್ನ ಪಡ್ತಾರೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಅವರಿಗೆ ಸುಲಭವಾಗಿ ತ್ರಿಜ್ಯ ಅಂದ್ರೆ ಏನು, ವೃತ್ತ ಕೇಂದ್ರದಿಂದ ವೃತ್ತದ ಮೇಲಿನ ಒಂದು ಬಿಂದುವನ್ನು ಸೇರಿಸಿದ ರೇಖಾಖಂಡವೇ ತ್ರಿಜ್ಯ. ಅದನ್ನು ಕೂಡ ಅವರಿಗೆ ಒಂದು ದಾರವನ್ನ ಕೊಟ್ಟು ಯಾವ ರೀತಿ ವೃತ್ತ ಕೇಂದ್ರದಿಂದ ನಾವು ಯಾವುದೇ ಒಂದು ಬಿಂದುವಿಗೆ ಎಳೆದಾಗ ಉಂಟಾಗುವಂತ ರೇಖಾಖಂಡವೇ ತ್ರಿಜ್ಯ ಅನ್ನುವಂಥದ್ದನ್ನ ಅರ್ಥ ಮಾಡಿಸ್ತೀವಿ. ಅದೇ ರೀತಿ ವ್ಯಾಸ ಅಂತ ಬಂದಾಗ ಅಲ್ಲಿ ಅವ್ರಿಗೆ ಸಾಕಷ್ಟು ಗೊಂದಲ, ಅಂದ್ರೆ ತ್ರಿಜ್ಯ ಮತ್ತೆ ವ್ಯಾಸ ಹೆಂಗಿರುತ್ತೆ ಅಂತ. ವ್ಯಾಸದಲ್ಲಿ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವಂತ ಒಂದು ರೇಖಾಖಂಡ. ಸೊ ಅಲ್ಲಿ 2 ಬಿಂದುಗಳನ್ನ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವಂತ ರೇಖೆಯನ್ನು ನಾವು ವ್ಯಾಸ ಅಂತ ಹೇಳ್ತೀವಿ. ಅದಕ್ಕೆ ಅಲ್ಲಿ D = 2r ಅಂತ ಹೇಳ್ತೀವಿ. 2r ಹೆಂಗ್ ಬರುತ್ತೆ? ಸೊ ಒಂದು ರೇಡಿಯಸ್ ಇನ್ನೊಂದು ರೇಡಿಯಸ್ ತ್ರಿಜ್ಯ, 2 ತ್ರಿಜ್ಯಗಳಲ್ಲಿ ಇರುವಂತದನ್ನ ಅವ್ರಿಗೆ ಗಮನಕ್ಕೆ ತರಬಹುದು. ಅವರಿಗೆ ಸುಲಭವಾಗಿ ಅದು ಅರ್ಥ ಆಗುತ್ತೆ. ಅದೇ ರೀತಿ ಜ್ಯಾ ಅಂತ ಹೇಳ್ತೀವಿ.
ಕಾರ್ಡ್ ಅಂತ ಇಂಗ್ಲಿಷಲ್ಲಿ ಹೇಳ್ತೀವಿ. ಈ ವೃತ್ತದ ಮೇಲಿನ 2 ಬಿಂದುವನ್ನು ಸೇರಿಸುವ ರೇಖಾಖಂಡವೇ ಜ್ಯಾ. ಅತ್ಯಂತ ದೊಡ್ಡ ಜ್ಯಾ ಯಾವ್ದಿರುತ್ತೆ? ವ್ಯಾಸ. ಅಲ್ಲಿ ಅವರಿಗೆ ಜ್ಯಾ ಮತ್ತೆ ವ್ಯಾಸಕ್ಕೆ ಗೊಂದಲ ಏನಪ್ಪಾ ಅಂದ್ರೆ, ವ್ಯಾಸ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗುತ್ತೆ, ಆದ್ರೆ ಜ್ಯಾ ಹಂಗಲ್ಲ, ವೃತ್ತದಲ್ಲಿ ಯಾವುದೇ 2 ಬಿಂದುಗಳನ್ನ ಸೇರಿಸಿದಾಗ ಉಂಟಾಗುವಂಥದ್ದು ಅನ್ನುವಂಥದ್ದನ್ನ ಅಲ್ಲಿ ಅವರಿಗೆ ಕ್ಲಾರಿಫೈ ಮಾಡ್ತೀವಿ. ಅದೇ ರೀತಿ ವೃತ್ತಖಂಡ ಅಂದ್ರೆ ಒಂದು ಕಂಸ ಮತ್ತು ಜ್ಯಾದಿಂದ ಏರ್ಪಟ್ಟ ನಡುವಿನ ಜಾಗ ಏನಿರುತ್ತೆ ಅದನ್ನ ವೃತ್ತಖಂಡ ಅಂತ ನಾವು ಕರಿತೀವಿ. ಅದೇ ರೀತಿ ತ್ರಿಜ್ಯಾಂತರ ಖಂಡ, ಸೆಕ್ಟರ್ ಅಂತ ಅಂದ್ರೆ ಏನಪ್ಪಾ ಅಂದ್ರೆ 2 ತ್ರಿಜ್ಯ ಮತ್ತು ಕಂಸದ ನಡುವೆ ಏರ್ಪಟ್ಟ ಜಾಗವನ್ನ ತ್ರಿಜ್ಯಾಂತರ ಖಂಡ. ಸೊ ಅಲ್ಲಿ ಅವರಿಗೆ ಗೊಂದಲ, ತ್ರಿಜ್ಯಾಂತರ ಖಂಡ ಅಂದ್ರೆ ಏನು, ವೃತ್ತಖಂಡ ಅಂದ್ರೇನು, ಹೀಗೂ ನಾನು ಹೇಳ್ತಾ ಇದ್ರೆ ಕೆಲವು ವಿದ್ಯಾರ್ಥಿಗಳಿಗೆ ಗೊಂದಲ ಆಗ್ಬೋದು. ಆದ್ರೆ ವಿದ್ಯಾರ್ಥಿಗಳು ಧಾರವಾಡ ಪ್ರಾದೇಶಿಕ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಟ್ಟು ಆ ಮಾದರಿಯನ್ನ ಅವರು ನೋಡಿ ಅರ್ಥ ಮಾಡ್ಕೊಂಡ್ರೆ ಅವರ ಎಲ್ಲಾ ಗೊಂದಲಗಳು ನಿವಾರಣೆ ಆಗುತ್ತೆ. ಸೊ ಗಣಿತ ಅನ್ನುವಂಥದ್ದು ಕಬ್ಬಿಣದ ಕಡಲೆ ಅಲ್ಲ ಅನ್ನುವಂಥದ್ದು ಅವರಿಗೆ ಮನವರಿಕೆ ಆಗುತ್ತೆ. ಸೊ ಈ ರೀತಿಯ ಉಪಯೋಗವನ್ನ ವಿದ್ಯಾರ್ಥಿಗಳು, ಶಿಕ್ಷಕರು, ಜನಸಾಮಾನ್ಯರು ಪಡ್ಕೋಬೇಕಂತ ಕೇಳ್ಕೊಳ್ತೀನಿ. ನೋಡುತ್ತ ನೋಡುತ್ತ ಮಾಡುತ್ತ ಮಾಡುತ್ತ ಗಣಿತವ ಕಲಿತು ತಿಳಿಯುವುದ ಸೊಗಸು. ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ನಿರ್ದೇಶಕ ಡಾಕ್ಟರ್ ವೀರಣ್ಣ ಬೋಳಶೆಟ್ಟಿ ಅವರು ಇವತ್ತು ಹೇಳುವ ವಿಷಯದ ಕಡೆ ನಮ್ಮ ಗಮನ ಕೊಡೋಣ. ಹೆರೋಯಿನ್ಸ್ ಫಾರ್ಮುಲಾದೊಂದು ಮಾಡೆಲ್ ಅನ್ನ ನಾನು ರೆಡಿ ಮಾಡೀನಿ. ಇದರಲ್ಲಿ ಅಂದ್ರೆ ಹೆರೋಯಿನ್ಸ್ ಫಾರ್ಮುಲಾವನ್ನ 3 ಸೈಡ್ಗಳನ್ನು ಕೊಟ್ಟಾಗ, ಎ ಬಿ ಸಿ ದ ಬೆಲೆಯನ್ನು ಕೊಟ್ಟಾಗ ನಾವು ಹೆರೋಯಿನ್ಸ್ ಫಾರ್ಮುಲಾವನ್ನ ಯೂಸ್ ಮಾಡಿಕೊಂಡು ಇದರ ಒಂದು ಏರಿಯಾವನ್ನ ಕಂಡುಹಿಡಿಯುವಂತದ್ದು. ಅಂದ್ರೆ ಏರಿಯಾ ಈಕ್ವಲ್ ಟು ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಬ್ರಾಕೆಟ್ ಕಂಪ್ಲೀಟ್ ವೇರ್ ಎಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಅಪಾನ್ 2. ಅಂದ್ರೆ ಬೇಸ್ ಮತ್ತು ಹೈಟ್ ಇರಲಾರ್ದಾಗ 3 ಸೈಡ್ಗಳನ್ನು ಕೊಟ್ಟಾಗ ಯಾವ ರೀತಿ ಹೆರೋಯಿನ್ಸ್ ಫಾರ್ಮುಲಾವನ್ನ ಸೂತ್ರ ಯೂಸ್ ಮಾಡಿ ಮಾಡ್ಕೋಬೇಕು ಅನ್ನೋದನ್ನ ನಾವು ವರ್ಕಿಂಗ್ ಮಾಡೆಲ್ ರೂಪದಲ್ಲಿ ಇದನ್ನ ಮಕ್ಕಳಿಗೆ ಕೊಟ್ಟಿವಿ. ಇದು ವೆರಿ ಇಂಟ್ರೆಸ್ಟಿಂಗ್. ಇದರಲ್ಲಿ ಎಲ್ಲವೂ ಬಹಳ ಸವಿಸ್ತಾರವಾಗಿ ಕೊಟ್ಟಿದ್ದೀನಿ ನಾನು. ಎ ಸೈಡ್, ಬಿ ಸೈಡ್, ಸಿ ಸೈಡ್ ಅವುಗಳನ್ನ ಮಕ್ಕಳೇ ಹೇಳ್ಕೋಬೇಕು. ಮಕ್ಕಳೇ ಹೇಳ್ಕೊಂಡ್ಮೇಲೆ ಅವುಗಳ ಬೆಲೆಯನ್ನ ತುಂಬಬೇಕು, ಎ ಬಿ ಸಿ ಬೆಲೆಯನ್ನ. ಮತ್ತೆ ಎಸ್ ಕಂಡುಹಿಡಿಬೇಕಾದ್ರೆ 3 ಕೂಡಿಸಿ 2ರಲ್ಲಿ ಭಾಗಾಕಾರ ಮಾಡಿದ್ರೆ ಎಸ್ ಬರ್ತತಿ. ಅವುಗಳನ್ನ ತುಂಬಿಕೊಂಡು ನಾವು ಏರಿಯಾವನ್ನ ಕಂಡುಹಿಡಿಯುವಂತದ್ದೇನೈತ್ಲ, ಪ್ರಯೋಗಾತ್ಮಕವಾಗಿ ಮಕ್ಕಳೇ ಇದನ್ನ ಮಾಡಿ ನೋಡಿ ಕಲಿಯುವಂತಹದ್ದು ಒಂದು ವರ್ಕಿಂಗ್ ಮಾಡೆಲ್ ಅನ್ನ ಹೆರೋಯಿನ್ಸ್ ಫಾರ್ಮುಲಾನ ನಾನು ಮಾಡಿದ್ದೀನಿ. ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎಕ್ಸ್ಪಾನ್ಷನ್ ವರ್ಕಿಂಗ್ ಮಾಡೆಲ್ ಅಂದ ಇದನ್ನ ನಾವು ಮಕ್ಕಳಿಗೆ ವರ್ಗ ಕೋಣೆಯಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅನ್ನ ಚಾಕ್ ಪೀಸ್ ಬೋರ್ಡ್ ನಿಂದ ತಿಳಿಸಿದಾಗ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಬರಿತಾ ಹೋಗ್ತೀವಿ. ಆದ್ರೆ ಮಾಡೆಲ್ ಗಳನ್ನ ನಾವು ಸ್ವತಃ ಕಣ್ಮುಂದೆ ತೋರಿಸಿ ಅದನ್ನ ವಿವರಣೆ ಕೊಟ್ಟಾಗ ಎ ಸ್ಕ್ವೇರ್ ಮತ್ತು ಬಿ ಸ್ಕ್ವೇರ್ 2 ಸ್ಕ್ವೇರ್ಗಳು, ಎಲ್ಲಾ ಭಾವಗಳು ಸಮ ಇರುವಂತಹ 2 ವರ್ಗಗಳು ಮತ್ತು ಎ ಬಿ 2 ABಗಳು ಅಂದಾಗ ಅದರ 2 ಆಯತಗಳು ನಾವು ಕಣ್ಮುಂದೆ ಕಾಣ್ತೈತಿ. ಅದರ ಹೋಲ್ ವಿಸ್ತೀರ್ಣ ಏನಾಗುತ್ತೆ, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಅವುಗಳನ್ನ ನಾವು ಸ್ವತಃ ಮಾದರಿಯಿಂದ ಕಂಡುಕೊಂಡು ಅವುಗಳನ್ನ ಮೆಜರ್ಮೆಂಟ್ ಮಾಡಿ ಅವುಗಳನ್ನ ತಿಳ್ಕೊಂಡು ಎ ಮತ್ತು ಬೆಲೆ, ಬಿ ಬೆಲೆಯನ್ನ ತಿಳ್ಕೊಂಡು ಈ ಪೂರ್ಣ ವಿಸ್ತಾರವನ್ನು ಮಾದರಿ ಮೂಲಕ ತಿಳ್ಕೊಳ್ಳುವಂತದ್ದೇನಿದೆಲ್ಲ ಬಹಳಷ್ಟು ಆಸಕ್ತಿದಾಯಕ ಅಂತ ನಾನು ಈ ಸಂದರ್ಭದಲ್ಲಿ. ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ಗಣಿತ ಸುಲಭವಾಗಲು ಬೇಕು ಗಣಿತ ಪ್ರಯೋಗಾಲಯ. ಏನೇ ಆಗಲಿ ಗಣಿತದ ನಿಯಮ ಸಿದ್ಧವಾಗುವುದನ್ನ ನೋಡಲು ಕಲಿಯೋಣ. ಮಾಡುತ್ತಾ ತಿಳಿಯೋಣ. ಚಿತ್ರಗಳು, ಪ್ರಾತ್ಯಕ್ಷಿಕೆಗಳು, ಗಣಿತದ ಮೂರ್ತ ಸ್ವರೂಪ ತೋರುವ ಆಕೃತಿಗಳ ಮೂಲಕ ಸರಳವಾಗಿ ಪ್ರಯೋಗಾಲಯದಲ್ಲಿ ಗಣಿತವನ್ನ ಅಭ್ಯಾಸ ಮಾಡೋಣ, ಯಶಸ್ವಿಯಾಗೋಣ. ಗಣಿತದ ಯಶಸ್ಸು ಅಂದ್ರೆ ನಮ್ಮ ಜೀವನದ ಜಯ. ಬನ್ನಿ, ವಿಶ್ವಾಸ ಗಳಿಸಿ ಗಣಿತವನ್ನ ಗೆಲ್ಲಿ. ಗಣಿತ ಪ್ರಯೋಗಾಲಯದಲ್ಲಿ ಗೆಳೆಯರನ್ನ ಗೆಲ್ಲಿಸಿ. ಇದೇ ಇವತ್ತಿನ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಸರಣಿಯ ಮತ್ತೊಂದು ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಜನಪ್ರಿಯ ಸರಣಿ ಆಲಯ ಗಣಿತ ಪ್ರಯೋಗಾಲಯ. ನಮಸ್ಕಾರ. ಶೂನ್ಯದ ಕೊಡುಗೆ ನಮ್ಮದೇ ಅಲ್ಲವೇ, ಕೌಶಲ್ಯ ಬೆಳೆಸುವ ಗಣಿತ ಪ್ರಯೋಗಾಲಯ. ಧಾರವಾಡ ಪ್ರಾದೇಶಿಕ ವಿಜ್ಞಾನ ಕೇಂದ್ರವು ಸಾಕಷ್ಟು ಸೌಲಭ್ಯಗಳನ್ನು ಒಳಗೊಂಡಿದ್ದು ಜನಸಾಮಾನ್ಯರಲ್ಲಿ, ಶಿಕ್ಷಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವ ನಿಟ್ಟಿನಲ್ಲಿ ಕಂಕಣಬದ್ಧವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಎಲ್ಲರೂ ಈ ಧಾರವಾಡ ಪ್ರಾದೇಶಿಕ ವಿಜ್ಞಾನ ಕೇಂದ್ರಕ್ಕೆ ಭೇಟಿಯನ್ನು ಕೊಟ್ಟು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಲು ಸಹಕರಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ನಿರ್ದೇಶಕರು ಧಾರವಾಡ ಪ್ರಾದೇಶಿಕ ವಿಜ್ಞಾನ ಕೇಂದ್ರ, ಕರ್ನಾಟಕ ವಿಶ್ವವಿದ್ಯಾಲಯ ಆವರಣ, ಇಲ್ಲಿಗೆ ಸಂಪರ್ಕಿಸಬಹುದು. ಹಾಗೂ ತಮ್ಮ ಅನಿಸಿಕೆಗಳನ್ನು ವಾಟ್ಸಪ್ ಸಂಖ್ಯೆ 8310688071 83
1068807 ಈ ಸಂಖ್ಯೆಗೆ ವಾಟ್ಸಪ್ ಮೂಲಕವೂ ತಮ್ಮ ಅನಿಸಿಕೆಗಳನ್ನು ಕಳುಹಿಸಿಕೊಡಬಹುದು. ತಾರ್ಕಿಕ ಶಕ್ತಿಗೆ ಮೂರ್ತ ಸ್ವರೂಪ ತ್ರಿಭುಜ ಆಯತ ಚತುರ್ಭುಜ ಪ್ಯಾರ ಬೋಲಾ ನೋಡುತ್ತ ನೋಡುತ್ತ ಮಾಡುತ್ತ ಮಾಡುತ್ತ ಗಣಿತವ ಕಲಿತು ತಿಳಿಯುವುದ ಸೊಗಸು ಗಣಿತವ ಕಲಿತು ತಿಳಿಯುವುದ ಸೊಗಸು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಧಾರವಾಡ. ಫ್ಲೆಕ್ಸ್ ಬ್ಯಾನರ್, ಯುವಿ ಪ್ರಿಂಟಿಂಗ್, ಡಿಜಿಟಲ್ ಪ್ರಿಂಟಿಂಗ್, ಆಮಂತ್ರಣ ಪತ್ರಿಕೆ ಮತ್ತು ಪಾಂಪ್ಲೆಂಟ್ ಪ್ರಿಂಟಿಂಗ್, ಐಡಿ ಕಾರ್ಡ್, ಬ್ರೋಚರ್ಸ್, ಫೋಲ್ಡಿಂಗ್ ವರ್ಕ್, ಕರ್ವಿಂಗ್ ಡಿಸೈನ್ ವರ್ಕ್, ಸಿಎನ್ಸಿ ಮತ್ತು ಲೇಸರ್ ಕಟಿಂಗ್, ಬ್ಯಾಕ್ಲೈನ್ ಪ್ರಿಂಟಿಂಗ್, ಎಲ್ಇಡಿ ಬೋರ್ಡ್ಸ್, ಗ್ಲಾಸ್ ಪ್ರಿಂಟಿಂಗ್ ವರ್ಕ್ಸ್, ಅರ್ಕಲಿಕ್ ವರ್ಕ್, ಮೊಮೆಂಟೋಸ್. ಸಮಾರಂಭಗಳಿಗೆ ಶಾಲು, ಮಾಲೆ, ಮಹಾರಾಜ ಟೋಪಿ, ಗಿಫ್ಟ್ ಐಟಮ್ಸ್ ಮುಂತಾದವುಗಳಿಗಾಗಿ ಹಿಂದೆ ಸಂಪರ್ಕಿಸಿ. ಪ್ರಿಂಟ್ ಪಾಯಿಂಟ್, ಕೋಡ್ ಸರ್ಕಲ್, ಧಾರವಾಡ. ಮೊಬೈಲ್ 9916056293 8497818116. ಗಣಿತವ ಕಲಿತು ತಿಳಿಯುವುದ ಸೊಗಸು ಗಣಿತವ ಕಲಿತು ತಿಳಿಯುವುದ ಸೊಗಸು. ಇದುವರೆಗೆ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳೀನ್. ಪ್ರಸ್ತುತಿ ನೆರವು ಸುಮಾ ಸುರೇಶ್ ಹಾಗೂ ತ್ರಿವೇಣಿ ಬೆಟಗೇರಿ.